ಸ್ಥಾಪನೆ ಮಾಡಿ ಇಲ್ಲಿಯ ಜನತೆಯಲ್ಲಿ ಒಂದು ಭಕ್ತಿಯ ಸಂದೇಶವನ್ನು ಕೊಟ್ಟಂತ ಒಂದು ಭವ್ಯ ಕ್ಷಣ ಆದಿತ್ತು. ಅಂತ ಒಂದು ಶಿಲಾನ್ಯಾಸ, ಅಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದೇವೆ. ಇವತ್ತು ನಮ್ಮೊಂದಿಗೆ ಒಂದು ಜಗದ ನಾರಿ ಶಕ್ತಿ ಎಲ್ಲವನ್ನ ತನ್ನದೆಂದು ಭಾವಿಸ್ತಕ್ಕಂಥವರು, ಸಂಬಂಧಗಳೆಲ್ಲವನ್ನು ಕಡಿದುಕೊಂಡು ಜಗತ್ತಿನ ಎಲ್ಲ ಬಂಧುಗಳು ತಮ್ಮವರೆಂದು ಭಾವಿಸ್ತಂಥವರು, ಮನೆಯೊಂದನ್ನು ಬಿಟ್ಟು ಬಂದು ನಮ್ಮವರ ಮನೆಗಳೆಲ್ಲವೂ ನಮ್ಮವೆಂದು ಪರಿಭಾವಿಸಿದಂಥವರು, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷ, ಭಾವದಲ್ಲಿ ದಿಗಂಬರ. ಹೀಗೆ ಮನುಕುಲದ ಸೇವೆಯನ್ನೇ ಅನ್ನ, ಅರಿವೆ, ಹಸು, ಆತ್ಮ, ಅಮೃತ ಅಂತ ಭಾವಿಸಿ ನಮ್ಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥ ಪೂಜ್ಯ ಶ್ರೀಗಳ ಅಡಿಗಳಿಗೆ ಮುಡಿಯನ್ನ ಬಾರ್ತೇನೆ. ದಿನಕರ ಬಾಬು ಹೇಳ್ತಿದ್ರು 85 ವರ್ಷಗಳ ಹಳೆಯ ಇತಿಹಾಸ ಇರ್ತಕ್ಕಂಥ ಒಂದು ಶಿವಾಲಯ ಅಂತೇಳಿ. ಒಂದು ಸಂಸ್ಥೆಗೆ, ಒಂದು ದೇವಸ್ಥಾನಕ್ಕೆ 85 ವರ್ಷ ಅಂತ ಒಂದು ಪ್ರಮುಖ ಕಾಲಘಟ್ಟ ಅಂತ ಭಾವಿಸ್ತೇನೆ. ಆ ಕಾಲಘಟ್ಟದಲ್ಲಿ ಹಿಂತಿರುಗಿ ನೋಡಿದಾಗ ಮಾಡಿದ ಸಾಧನೆಗಳ, ಉಂಡ ವೇದನೆಗಳ ಪರಾಮರ್ಶೆಗೆ ಒಂದು ಪರ್ವಕಾಲ ಅಂತ ಭಾವಿಸ್ತೇನೆ. ನಾನು ತುಂಬಾ ಖುಷಿ ಪಡುವಂತ ಈ ಸಮಾಜದ ಬಗ್ಗೆ ಅಂದ್ರೆ ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಅನ್ವರ್ಥ ನಾಮ ಅಂತ ಇದ್ರೆ ಅದು ನಿಮ್ಮ ಸಮಾಜ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಇಷ್ಟಪಡ್ತೀನಿ. ಪ್ರಾಮಾಣಿಕ ದುಡಿಮೆಯಿಂದ ಬೆವರನ್ನು ಸುರಿಸಿ ಅವರು ಕಷ್ಟಪಟ್ಟು ಬದುಕನ್ನು ಕಟ್ಟಿ, ಬದುಕು ನಿಮ್ಮನ್ನು ಅವಮಾನಿಸಿದೆ, ಈ ಬದುಕು ನಿಮ್ಮನ್ನು ಅನುಮಾನಿಸಿದೆ, ಕೊನೆಗೆ ಅದೇ ಬದುಕು ನಿಮ್ಮನ್ನು ಸನ್ಮಾನಿಸ್ತಾ ಇದೆ. ಆದಂತ ಎಲ್ಲ ಅವಮಾನದ ಕಲ್ಲುಗಳು ಆರಿಸಿಕೊಂಡು ಅರಮನೆಗೆ ಅಡಿಪಾಯವಂತ ಹಾಕುವಂತ ಕೆಲಸವನ್ನ ಖಂಡಿತ ಈ ಸಮಾಜದ ಮುಖಂಡರು ನೀವೆಲ್ಲ ಮಾಡ್ತಾ ಇದ್ದೀರಿ. ತುಂಬಾ ಜನ ತಾಯಂದಿರು ಇವತ್ತು ಮುಂದೆ ಕೂತಿದ್ದೀರಿ. ನನ್ನ ಕೋರಿಕೆ ಇಷ್ಟೇ, ದಯವಿಟ್ಟು ನಿಮ್ಮ ಬದುಕು ಅಥವಾ ನಿಮ್ಮ ಹಿರಿಯರ ಬದುಕು ನಿಮ್ಮ ಮಕ್ಕಳಿಗೆ ಬರಬಾರ್ದು ಅಂತೇಳಿ ಅವ್ರಿಗೆ ಶಿಕ್ಷಣ ಕೊಡಬೇಕು, ಸಂಸ್ಕಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಎಷ್ಟೇ ಕಷ್ಟ ಆದ್ರೂ ದಯವಿಟ್ಟು ಆ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ, ಸಂಸ್ಕಾರ ಕೊಡಿಸಿ. ಪ್ರಶ್ನೆ ಇರುವಂತದ್ದು ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಕು, ಮಕ್ಕಳನ್ನೇ ಆಸ್ತಿಯನ್ನು ಮಾಡಬೇಕು ಅಂತ ಪ್ರಶ್ನೆ. ವೈ ಟು ಲಿವ್ ಅಂಡ್ ಹೌ ಟು ಲಿವ್ ಅಂತ ಪ್ರಶ್ನೆ. ಹಾಗಾಗಿ ಖಂಡಿತವಾಗಿಯೂ ನಮ್ಮ ಮುಂದಿನ ಆಸ್ತಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳು. ಆ ನಿಟ್ಟಿನಲ್ಲಿ ವಿದ್ಯಾಭ್ಯಾಸಕ್ಕೇನೋ ತೊಡಕಾದ್ರೆ ಖಂಡಿತ ನನ್ನ ಮನೆ ಬಾಗಿಲಿ ಬನ್ನಿ. ದೊಡ್ಡ ಮಟ್ಟದಲ್ಲಿ ಸಣ್ಣ ಮಟ್ಟದ ಸಹಾಯವನ್ನು ನಾನು ಮಾಡ್ತೇನೆ. ಮಗುವಿನ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿಯಿಂದ ಬಂದ್ರೆ ಖಂಡಿತ ನಾವು ಸ್ವಲ್ಪ ಸಣ್ಣ ಜವಾಬ್ದಾರಿ ನಾವೆಲ್ಲ ತಗೊಳ್ತೀವಿ ಅನ್ನೋದು ಮಾತನ್ನು ಹೇಳ್ತಾ, ಈ ಮಂದಿರ ಹೊಸ ರೂಪವನ್ನು ಕೊಡಬೇಕೆಂಬ ವಿಚಾರವನ್ನು ನಮ್ಮ ಜಿಲ್ಲಾ ಪಂಚಾಯತಿನ ಈ ಭಾಗದಲ್ಲಿ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸಲ್ಲಿಸಿರುವಂತಹ ದಿನಕರ್ ಬಾಬು ಅವರ ಒಂದು ಕಲ್ಪನೆ. ಖಂಡಿತವಾಗಿಯೂ ಭಜನಾ ಮಂದಿರಗಳು, ಮಠ ಮಂದಿರಗಳು ಇವತ್ತು ಹಿಂದೂ ಸಮಾಜದ ಆಸ್ತಿ. ಏಕೆಂದರೆ ಇಂಥ ಪರಂಪರೆಗಳು ಬಹುಶಃ ದೇಶದ ಬೇರೆ ಕಡೆಯಲ್ಲಿ ಬಹಳಷ್ಟು ಕಡಿಮೆ ಸಿಗುತ್ತೆ. ಯಾಕಂತೇಳಿದ್ರೆ ನಮ್ಮ 2 ಜಿಲ್ಲೆಗಳಿರುವಷ್ಟು ನಾಗಾರಾಧನೆ, ಭೂತಾರಾಧನೆ, ದೈವಾರಾಧನೆ ಬಹುಶಃ ಇಡೀ ನಮ್ಮ ಕಲೆ ಸಂಸ್ಕೃತಿಯನ್ನು ಎತ್ತಿಡುವಂಥ ಕೆಲಸ ಮಾಡಿದೆ. ಇವತ್ತು ನಮ್ಮ ಜಿಲ್ಲೆಯ ಜನರು ಬೇರೆ ಯಾವುದೇ ರಾಜ್ಯದಲ್ಲಿರ್ಬೋದು, ಬೇರೆ ಯಾವ ದೇಶದಲ್ಲಿ ತನ್ನನ್ನು ಯಾವುದೇ ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಾಗ ಅದರ ಯಶಸ್ವಿನ ಗುಟ್ಟು ಯಾವುದು ಕೇಳಿದ್ರೆ ನಮ್ಮ ಮಣ್ಣಿನಲ್ಲಿರುವಂತಹ ವಿಶೇಷ ಗುಣ, ನಮ್ಮಲ್ಲಿರುವಂತಹ ಧಾರ್ಮಿಕ ಆರಾಧನೆ, ಧಾರ್ಮಿಕ ಪದ್ಧತಿ ಅದಕ್ಕೆ ಮೂಲ ಕಾರಣವಾಗಿದೆ. ಅದರಿಂದಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ಯಾರಾಗಿದ್ದೊಂದು ಮಾಡಬೇಕಿತ್ತು. ಆದರೆ ಇವತ್ತು ಅದು ಕಾಲ. ಇವತ್ತು ಸ್ವಾಮೀಜಿ ಅವರ ಒಂದು ದಿವ್ಯ ಉಪಸ್ಥಿತಿಯಲ್ಲಿ, ದಿನಕರ್ ಬಾಬು ಅವರ ಒಂದು ನೇತೃತ್ವದಲ್ಲಿ ಇವತ್ತು ದೇವರ ಒಂದು ಅನುಗ್ರಹದಂತೆ ಇವತ್ತು ಕಾಲ ಕೂಡಿ ಬಂದಿದೆ. ಖಂಡಿತವಾಗಿ 75 ಲಕ್ಷ ವೆಚ್ಚದಲ್ಲಿ ಈಗಾಗಲೇ ಈ ಒಂದು ಕಾರ್ಯಕ್ಕೆ ಮುನ್ನಡೆಯಿಟ್ಟಿದ್ದೀರಿ. ಖಂಡಿತವಾಗಿ ದೇವತೆ ಕೆಲಸ ಕಾರ್ಯ ಮಾಡುವಾಗ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ದೇವರ ಅನುಗ್ರಹದಿಂದ ಅದು ಒದಗಿಸುವಂತ ಕೆಲಸ ದೇವರು ಮಾಡ್ತಾರೆ. ಭಕ್ತಿಯಿಂದ ಭಗವಂತನನ್ನ ನೆನೆತಕ್ಕಂಥ ಕಾರ್ಯ ಭಜನೆ. ನಾವು ಇವತ್ತಿನ ದಿವಸ ಏನೆಲ್ಲ ಪಡೆದುಕೊಳ್ಬಹುದು, ಹಣ ಇದ್ರೆ ಏನೆಲ್ಲ ಪಡೆದುಕೊಳ್ಬಹುದು. ಆದ್ರೆ ಭಗವಂತ ಕೆಲವೊಂದನ್ನು ತನ್ನಲ್ಲಿ ಇಟ್ಕೊಂಡಿದ್ದಾನೆ. ಅದನ್ನ ನಾವು ದುಡ್ಡಿನಿಂದ ಪಡೆದುಕೊಳ್ಳಕ್ ಸಾಧ್ಯ ಇಲ್ಲ. ಹೊರಗಡೆ ಸಿಗ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಬಹುದು, ಪೇಟೆಯಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನು ನಾವು ಪಡ್ಕೋಬಹುದು. ಆದರೆ ನೆಮ್ಮದಿ ಅನ್ನುವಂಥದ್ದನ್ನ ಯಾವುದಾದ್ರೂ ದುಡ್ಡಿನಿಂದ ಪಡೆದುಕೊಳ್ಳಕ್ ಸಾಧ್ಯ ಉಂಟಾ? ಹಾಗಾಗಿ ಆ ನೆಮ್ಮದಿ ಅನ್ನುವಂಥದ್ದು, ಆರೋಗ್ಯ ಅನ್ನುವಂಥದ್ದು, ಉಲ್ಲಾಸ ಅನ್ನತಕ್ಕಂಥದ್ದು, ಸಂತೋಷ, ಖುಷಿ ಅನ್ನುವಂಥದ್ದು ಏನಿದೆಯಲ್ಲ, ಅದು ನಮ್ಗೆ ಏನಾದ್ರೂ ಪ್ರಾಪ್ತಿ ಆಗ್ಬೇಕು ಅನ್ನೋದಾದ್ರೆ ಅದು ಭಗವಂತನ ಭಜನೆಯಿಂದ ಮಾತ್ರ ಸಾಧ್ಯ.
ಆ ನಿಟ್ಟಿನಲ್ಲಿ ಆ ಭಗವಂತನನ್ನು ಭಜಿಸುವುದಕ್ಕಾಗಿ ಈ ಒಂದು ಭಾಗದ ಸಮಸ್ತ ಸದ್ಭಕ್ತರುಗಳು ಸೇರಿಕೊಂಡು ಶಿವ ಸಮಾಜ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಚಾರ. ಸುಮಾರು 8.5 ದಶಕಗಳಿಂದ ಈ ಒಂದು ಭವ್ಯವಾದ ಭಜನಾ ಮಂದಿರವನ್ನು ನಿರ್ಮಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಹಿಂದೆ ನಿಮ್ಮ ಹಿರಿಯರು ಇದಕ್ಕೊಂದು ಅಡಿಗಲ್ಲನ್ನ ಇಟ್ಟು ನೀವೆಲ್ಲ ಆ ದಾರಿಯಲ್ಲಿ ಮುನ್ನಡೆಯೋದಕ್ಕೆ ಪ್ರೇರಣೆಯನ್ನು ನೀಡಿದ್ದಾರೆ.